ಕಾಫಿನಾಡು ಚಿಕ್ಕಮಗಳೂರಿಗೆ ಆ ಆನೆ ತಂಡ ಬಂತು, ಈ ಆನೆ ತಂಡ ಬಂತು, ಇಷ್ಟೆಲ್ಲ ನಷ್ಟ ಆಯಿತು ಅಂತೆಲ್ಲ ನಾವು ಕೇಳ್ಪಡ್ತಾ ಇದ್ವಿ. ಬಟ್ ಈ ಸಲ ಮಾತ್ರ 40 ಆನೆಗಳ ಗುಂಪೊಂದು ಪ್ರತ್ಯಕ್ಷ ಆಗಿದೆ. ಹೀಗಾಗಿ ಅರಣ್ಯ ಇಲಾಖೆಗೂ ದೊಡ್ಡ ತಲೆನೋವು, ಸಾರ್ವಜನಿಕರಿಗೆ ಆತಂಕ ದುಪ್ಪಟ್ಟಾಗಿದೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಆನೆ ಬಂದ್ವು ಆನೆ, ಹಿಂಡಿಂಡು ಕಾಡಾನೆ. ಕಾಫಿನಾಡಿಗೆ 40 ಕಾಡಾನೆಗಳ ತಂಡ ದಾಂಗುಡಿ. ಎಚ್ಚರದಿಂದಿರುವಂತೆ ಅರಣ್ಯ ಇಲಾಖೆ ಅನೌನ್ಸ್. ಕಾಡಾನೆ ಗುಂಪುಗಳಿಗೆಲ್ಲ ನಾಯಕನೇ ಭೀಮ. ಒಂದೆಡೆ ಸಾರ್ವಜನಿಕರೇ, ವಾಹನ ಸವಾರರೇ ಎಚ್ಚರ ಎಚ್ಚರ ಎಂಬ ಅನೌನ್ಸ್ಮೆಂಟ್. ಮತ್ತೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆಗೊಂದು ಮೆಸೇಜ್. ಮಗದೊಂದೆಡೆ ಕೂಲಿ ಕಾರ್ಮಿಕರು, ಶಾಲೆಗೆ ಹೋಗೋ ಮಕ್ಕಳೇ ಹುಷಾರ್ ಎಂಬ ಮೈಕಿನ ಸಂದೇಶ. ಇದು ಸದ್ಯ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕಾಡಂಚಿನ ಕುಗ್ರಾಮಗಳಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಮಿತಿ ಮಾಡ್ತಾ ಇರೋ ಅನೌನ್ಸ್ಮೆಂಟ್. ಯಾಕಂದ್ರೆ ಇಷ್ಟು ದಿನ ಕಾಡಾನೆ ಹಿಂಡು ಬೀಟಮ್ಮ ಗ್ಯಾಂಗ್ ಕಾಫಿನಾಡಿಗೆ ಬಂದು ಹೋಗಿದ್ವು. ಭುವನೇಶ್ವರಿ ತಂಡ ಕೂಡ ಭೇಟಿ ನೀಡಿ ಹೋಗಿತ್ತು. ಒಂಟಿ ಸಲಗಗಳ ಕಾಟವಂತೂ ಸಾಮಾನ್ಯವಾಗಿದೆ. ಆದ್ರೀಗ ಇಷ್ಟು ದಿನ ತಂಡವಾಗಿ ಬಂದು ಹೋಗ್ತಿದ್ದ ಕಾಡಾನೆಗಳ ಹಿಂಡು ಈಗ ಎಲ್ಲ ಒಗ್ಗಟ್ಟಾಗಿ ಕಾಫಿನಾಡಿಗೆ ಲಗ್ಗೆ ಇಟ್ಟಿವೆ. 40 ಕಾಡಾನೆಗಳು ಅಲ್ಲಲ್ಲೇ ಸಣ್ಣ ಸಣ್ಣ ಗುಂಪಾಗಿ ಮೂಡಿಗೆರೆ ತಾಲೂಕಿಗೆ ಎಂಟ್ರಿಯಾಗಿರೋದು ಅರಣ್ಯ ಇಲಾಖೆ ಜೊತೆ ಸ್ಥಳೀಯರ ನಿದ್ದೆಗೆಡಿಸಿದೆ. ತಮ್ಮ ಗುಂಪುಗಳ ಜೊತೆ ಭುವನೇಶ್ವರಿ ಟೀಮ್ ಆಗಲಿ, ಭೀಮಾ ಆಗಲಿ, ಅಥವಾ ಅದರ ಜೊತೆಲಿರ್ತಕ್ಕಂಥ ಆನೆಗಳಾಗಲಿ, ಆ ಮನೆಗಳು ಆಹಾರಕ್ಕೆ ಸ್ವಲ್ಪ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋದು ಸರ್ವಸಾಮಾನ್ಯ. ಆದರೆ ಯಾವುದು ಜನರನ್ನ ಕಂಡು ಜನರಿಗೆ ತೊಂದರೆ ಮಾಡೋಂತಾಗ್ಲಿ, ಜನರನ್ನ ಬೆರೆಸಾಡ್ಕೊಂಡು ಹೋಗಿ ತೊಂದರೆ ಕೊಡುವಂತ ಪ್ರವೃತ್ತಿ ಇರ್ತಕ್ಕಂಥ ಆನೆಗಳು ಯಾವುದೂ ಇಲ್ಲ. ಹಾಗಾಗಿ ಸಾರ್ವಜನಿಕರೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಕಾಡಾನೆಗಳ ಗುಂಪು ಗ್ರಾಮದ ಸುತ್ತಮುತ್ತ ಸಂಚರಿಸುತ್ತಿದ್ದು, ಇಂದು ಶಾಲಾ ಮಕ್ಕಳು ಹಾಗೂ ತೋಟ ಕಾರ್ಮಿಕರು ಎಚ್ಚರಿಕೆಯಿಂದಿರಬೇಕು. ಇನ್ನು ಈ ಆನೆ ಭಯದ ಮಧ್ಯೆ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದ್ರೆ, ಓಲ್ಡ್ ಬೆಲ್ಟ್ ತಂಡ ಬಿಟ್ರೆ ಉಳಿದ ಆನೆಗಳ ತಂಡ ಕಾಫಿನಾಡಿಗೆ ಬಂದು ಹೋಗಿದ್ವು. ಈಗ ಎಲ್ಲವೂ ಒಗ್ಗಟ್ಟಾಗಿ ಬಂದಿದ್ರೆ ಸಣ್ಣದಾಗಿ ಬೇರೆಯಾಗಿ ಒಟ್ಟಾಗಿಯೇ ಬಂದಿವೆ. ಎಲ್ಲ ಆನೆಗಳು ಬೇರೆ ಬೇರೆಯಾಗಿದ್ರು ಅವುಗಳ ನಾಯಕ ಭೀಮನೇ ಆಗಿದ್ದು. ಎಲ್ಲವನ್ನ ಲೀಡ್ ಮಾಡ್ತಿರೋದು ಭೀಮನೇ ಅಂತಿದೆ ಅರಣ್ಯ ಇಲಾಖೆ. ಭೀಮಾ ಈಗ ಒಂದು ತಂಡದಲ್ಲಿದ್ರೆ ಸ್ವಲ್ಪ ಹೊತ್ತಿನಲ್ಲೇ ಮತ್ತೊಂದು ತಂಡದೊಂದಿಗೆ ಇರ್ತಾನಂತೆ. ಎಲ್ಲ ತಂಡಗಳು ಸೇರಿ ಆನೆಗಳ ಹಿಂಡು 40ರ ಗಡಿ ದಾಟಿದೆ. ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾರ್ಯಾಚರಣೆಗಿಳಿದಿದ್ದಾರೆ. ಈ ಭೀಮಾ ಅಂತ ಆನೆ ಆ ಭಾಗದಲ್ಲಿರ್ತಕ್ಕಂಥ ಆನೆಗಳ ಗುಂಪನ್ನ ಒಂದು ಕಾಯಂತ ಕೆಲಸ ಮಾಡುತ್ತೆ. ಈಗ ಭೀಮನ ಗುಂಪಿನ 22 ಸದಸ್ಯರು ಈಗ ನಮ್ಮ ಭಾಗದಲ್ಲಿ ಬಂದು ಬೀಡುಬಿಟ್ಟಿದ್ದಾರೆ. ಭೀಮಾ ಒಂದು ಗುಂಪಿನ ಜೊತೆಲಿ ಬಂದು ಸುಮಾರು 1 ತಿಂಗಳ ಕಾಲ ನಮ್ಮ ಚಿಕ್ಕಮಗಳೂರು ವಲಯದ ಮತ್ತಾವರ ಮತ್ತು ಹೊಸ್ತಾರೆ ಈ ದಮದಳ್ಳಿ ಈ ಭಾಗದಲ್ಲಿ ಸ್ವಲ್ಪ ಬೆಳೆನಾಶ ಮಾಡಿ ನಂತರ ಅದು ವಾಪಸ್ ಬೇಲೂರು ಭಾಗಕ್ಕೆ ಹಿಂತಿರುಗಿ. ಒಟ್ಟಾರೆ ಬೀಟಮ್ಮ, ಭುವನೇಶ್ವರಿ, ಭೀಮಾ ಹಾಗೂ 2 ಟಸ್ಕರ್ ಆನೆಗಳು, ಒಟ್ಟು 40 ಕಾಡಾನೆಗಳು ಮಲೆನಾಡಲ್ಲಿ ಹೊಸ ಆತಂಕ ಸೃಷ್ಟಿಸಿವೆ. 40 ಆನೆಗಳು ಏನೂ ಮಾಡೋದೇ ಬೇಡ, ತೋಟದಲ್ಲಿ ಒಟ್ಟಿಗೆ ಸುಮ್ಮನೆ ನಡೆದು ಹೋದ್ರೆ ಸಾಕು, ಯಾವುದೇ ಅನಾಹುತವಾಗದಿದ್ರೆ ಸಾಕು. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.